ಲಕ್ಷ್ಮಣ್ ಉಟೇಕರ್ ನಿರ್ದೇಶನದ ಛಾವಾ ಸಿನಿಮಾ ಈ ವರ್ಷದ ಅತಿ ದೊಡ್ಡ ಓಪನರ್ ಆಗಿ ಹೊರಹೊಮ್ಮಿದೆ. ಛತ್ರಪತಿ ಸಂಭಾಜಿಯಾಗಿ ವಿಕ್ಕಿ ಕೌಶಲ್ ಮನಮೋಹಕವಾಗಿ ಅಭಿನಯಿಸಿದ್ದಾರೆ. ಸಂಭಾಜಿ ಯಾರು ಏನು ಅನ್ನೋದನ್ನ ಸಿನಿಮಾದಲ್ಲಿ ತೋರಿಸಲಾಗಿದೆ. ಇವರು ತಮ್ಮ ಶೌರ್ಯ ಹಾಗೂ ದೇಶ ಪ್ರೇಮಕ್ಕೆ ಹೆಚ್ಚು ಮನ್ನಣೆಯನ್ನ ಪಡೆದಿದ್ರು. ಮೊಘಲರಿಗೆ ಮರಾಠರ ಒಂದಡಿ ಜಾಗವನ್ನು ಕೂಡ ವಶಪಡಿಸಿಕೊಳ್ಳೋದಕ್ಕಾಗಿಲ್ಲ. ಸಂಭಾಜಿಯವರ ಕೊನೆ ದಿನಗಳು ತುಂಬಾನೇ ಭಯಾನಕವಾಗಿವೆ. ನಮಸ್ಕಾರ ವೀಕ್ಷಕರೇ, ವಿಕ್ಕಿ ಕೌಶಲ್ ಅಭಿನಯದ ಛಾವಾ ಸಿನಿಮಾ ಇದೇ ಫೆಬ್ರವರಿ 14ರಂದು ವಿಶ್ವದಾದ್ಯಂತ ರಿಲೀಸ್ ಆಗಿದ್ದು, ಸಿನಿಮಾಗೆ ಸಖತ್ ರೆಸ್ಪಾನ್ಸ್ ಸಿಗ್ತಿದೆ. ಸಿನಿಮಾ ನೋಡಿದ ಸಿನಿ ರಸಿಕರು ವಿಕ್ಕಿ ಕೌಶಲ್ ಅಭಿನಯಕ್ಕೆ ಫಿದಾ ಆಗಿದ್ದಾರೆ. ಇನ್ನು ಸಿನಿಮಾ ರಿಲೀಸ್ ಆದ ಮೊದಲ ದಿನವೇ ಸಖತ್ ಕಲೆಕ್ಷನ್ ಮಾಡಿದ್ದು ಬಾಲಿವುಡ್ ನ ಬಾಕ್ಸ್ ಆಫೀಸ್ ನ ಧೂಳಿಪಟ ಮಾಡಿದೆ. ಮೊದಲ ದಿನವೇ 31 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದ್ದು ಹೊಸ ದಾಖಲೆಗೆ ಮುನ್ನುಡಿ ಬರೆದಿದೆ. ಲಕ್ಷ್ಮಣ್ ಉಟೇಕರ್ ನಿರ್ದೇಶನದ ಛಾವಾ ಸಿನಿಮಾ ಈ ವರ್ಷದ ಅತಿ ದೊಡ್ಡ ಓಪನರ್ ಆಗಿ ಹೊರಹೊಮ್ಮಿದೆ. ಇದು ದೇಶಪ್ರೇಮಿ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರಥಮ ಪುತ್ರ ಸಂಭಾಜಿ ಮಹಾರಾಜರ ಜೀವನಾಧಾರಿತ ಸಿನಿಮಾ. ಛತ್ರಪತಿ ಸಂಭಾಜಿಯಾಗಿ ವಿಕ್ಕಿ ಕೌಶಲ್ ಮನಮೋಹಕವಾಗಿ ಅಭಿನಯಿಸಿದ್ದಾರೆ. ಏನು ಸಂಭಾಜಿ ಪತ್ನಿ ಏಸುಬಾಯಿ ಪಾತ್ರದಲ್ಲಿ ರಶ್ಮಿಕಾ ಕೂಡ ಮನಮೋಹಕವಾಗಿ ಅಭಿನಯ ಮಾಡಿದ್ದಾರೆ. ಅಷ್ಟಕ್ಕೂ ಯಾರು ಈ ಸಂಭಾಜಿ? ಮೊಘಲರನ್ನ ಹಿಮ್ಮೆಟ್ಟಿಸಿದಂತಹ ಧೀರ ವೀರ ಶೂರ ಈ ಸಂಭಾಜಿ. ಆದ್ರೆ ಇವರ ಬಗ್ಗೆ ಇತಿಹಾಸದ ಪುಟದಲ್ಲಿ ಅಷ್ಟೊಂದು ಉಲ್ಲೇಖವಾಗಿಲ್ಲ. ಈಗ ವಿಕ್ಕಿ ಕೌಶಲ್ ತೆರೆ ಮೇಲೆ ಸಂಭಾಜಿ ಪಾತ್ರದಲ್ಲಿ ಅತ್ಯದ್ಭುತವಾಗಿ ನಟನೆ ಮಾಡೋದ್ರ ಮೂಲಕ ಸಂಭಾಜಿ ಯಾರು ಏನು ಅನ್ನೋದನ್ನ ಸಿನಿಮಾದಲ್ಲಿ ತೋರಿಸಲಾಗಿದೆ. ಶಿವಾಜಿ ಅವರ ಮರಣದ ನಂತರ ಸಂಭಾಜಿಯವರು ಯಾವ ರೀತಿ ದಿಟ್ಟತನದಿಂದ ಹೋರಾಡ್ತಾರೆ, ಔರಂಗಜೇಬನನ್ನ ಯಾವ ರೀತಿ ಸಿಂಹ ಸ್ವಪ್ನವಾಗಿ ಕಾಡ್ತಾರೆ ಅನ್ನೋದನ್ನ ಸಿನಿಮಾದಲ್ಲಿ ತೋರಿಸಲಾಗಿದೆ. ಸಂಭಾಜಿ ಮರಾಠ ಸಾಮ್ರಾಜ್ಯದ 2ನೇ ಆಡಳಿತಗಾರರಾಗಿದ್ರು. ಇವರು ಆಳಿದ್ದು ಕೇವಲ 9 ವರ್ಷ. ಆದ್ರೆ ಅಲ್ಪಾವಧಿಯ ಕಾಲದಲ್ಲೇ ಇಡೀ ದೇಶಾದ್ಯಂತ ಇವರು ತಮ್ಮ ಶೌರ್ಯ ಹಾಗೂ ದೇಶ ಪ್ರೇಮಕ್ಕೆ ಹೆಚ್ಚು ಮನ್ನಣೆಯನ್ನ ಪಡೆದಿದ್ರು. ಸಂಭಾಜಿ 1657ರಲ್ಲಿ ಜನಿಸಿದ್ರು. ಶಿವಾಜಿ ಹಾಗೂ ಅವರ ಮೊದಲ ಪತ್ನಿಯ ಮಗ ಸಂಭಾಜಿ. ಸಂಭಾಜಿಯವರು 2ನೇ ವರ್ಷ ಇದ್ದಾಗಲೇ ಅವರ ತಾಯಿ ತೀರ್ಕೊಂಡಿದ್ರು. ಹೀಗಾಗಿ ಶಿವಾಜಿಯ ತಾಯಿ ಜೀಜಾಬಾಯಿ ಬಳಿ ತಮ್ಮ ಬಾಲ್ಯವನ್ನ ಕಳೆದ್ರು ಸಂಭಾಜಿ. ಸಂಭಾಜಿ ಸಂಸ್ಕೃತದಲ್ಲಿ ತುಂಬಾನೇ ಪಾಂಡಿತ್ಯವನ್ನ ಹೊಂದಿದ್ರು. ಇನ್ನು ಕೇವಲ 9ನೇ ವಯಸ್ಸಿಗೆ ಸಂಭಾಜಿ ಏಸುಬಾಯಿಯನ್ನ ವಿವಾಹವಾದ್ರು. ಸಂಭಾಜಿಯವರನ್ನ ಛಾವಾ ಅಂತಾನೂ ಕೂಡ ಕರೆಯಲಾಗುತ್ತೆ. 1680ರಲ್ಲಿ ಛತ್ರಪತಿ ಶಿವಾಜಿಯವರ ಮರಣದ ನಂತರ ಅನೇಕ ಸವಾಲುಗಳನ್ನ ಎದುರಿಸಿ ಸಂಭಾಜಿಯವರು ಸಿಂಹಾಸನವನ್ನ ಏರಿದ್ರು. ಮರಾಠ ಸಾಮ್ರಾಜ್ಯದ ಚುಕ್ಕಾಣಿಯನ್ನ ಹಿಡಿದ್ರು. ಮೊಘಲರು ಮರಾಠರ ಬದ್ಧವೈರಿಗಳು. ಇನ್ನು ಸಂಭಾಜಿಯ ಆಳ್ವಿಕೆಯ ಕಾಲದಲ್ಲೇ ಮೊಘಲರು ಹಾಗೂ ಮರಾಠರ ನಡುವೆ ಅತಿ ಹೆಚ್ಚು ಯುದ್ಧಗಳು ನಡೆದಿದ್ವು ಅನ್ನೋದು ವಿಶೇಷ. 1682ರಲ್ಲಿ ಔರಂಗಜೇಬ್ ಡೆಕ್ಕನ್ ಅನ್ನ ವಶಪಡಿಸಿಕೊಳ್ಳೋದಕ್ಕೆ ಇನ್ನಿಲ್ಲದ ರೀತಿಯಲ್ಲಿ ಷಡ್ಯಂತ್ರ ಹೂಡಿದ. ಮರಾಠ ಸಾಮ್ರಾಜ್ಯವನ್ನ ಎಲ್ಲಾ ಕಡೆಯಿಂದಲೂ ಕೂಡ ಔರಂಗಜೇಬನ ಸೇನೆ ಸುತ್ತುವರೆದಿತ್ತು. ಆದ್ರೆ ಸಂಭಾಜಿ ಮೊಘಲರಿಗೆ 1 ಇಂಚು ಕೋಟೆಯನ್ನು ಕೂಡ ವಶಪಡಿಸಿಕೊಳ್ಳೋದಕ್ಕೆ ಬಿಟ್ಟಿಲ್ಲ. ಮೊಘಲರ ವಿರುದ್ಧ ದಿಟ್ಟತನದಿಂದ ಹೋರಾಡಿ ಅವನ್ನ ಸೋಲಿಸಿದ್ರು. ತಂದೆ ಶಿವಾಜಿಯಂತೆ ಸಂಭಾಜಿ ಕೂಡ ಅನೇಕ ಯುದ್ಧಗಳಲ್ಲಿ ಗೋರಿಲ್ಲಾ ತಂತ್ರವನ್ನ ಬಳಸಿ ಶತ್ರುಗಳನ್ನ ಮಣಿಸ್ತಿದ್ರು. ಸಂಭಾಜಿ ನೇತೃತ್ವದಲ್ಲಿ ಮರಾಠರು ನಿರಂತರವಾಗಿ ಮೊಘಲರ ವಿರುದ್ಧ ಯುದ್ಧವನ್ನ ಸಾರಿದ್ರಿಂದ 1685ರವರೆಗೂ ಮೊಘಲರಿಗೆ ಮರಾಠರ ಒಂದಡಿ ಜಾಗವನ್ನು ಕೂಡ ವಶಪಡಿಸಿಕೊಳ್ಳೋದಕ್ಕಾಗಿಲ್ಲ. ಕೊಂಕಣ ಕರಾವಳಿಯ ಮೇಲೆ ಹಿಡಿತ ಸಾಧಿಸುವುದಕ್ಕೆ ಬಯಸಿದ ಅಬ್ಬಿಸಿನಿಯನ್ ಸಿದ್ದಿ ಆಡಳಿತಗಾರರೊಂದಿಗೂ ಕೂಡ ಸಂಭಾಜಿ ವೀರಾವೇಶದಿಂದ ಹೋರಾಡಿದ್ರು. 1683ರಲ್ಲಿ ಗೋವಾದಲ್ಲಿ ಪೋರ್ಚುಗೀಸರ ವಿರುದ್ಧವೂ ಕೂಡ ಸಂಭಾಜಿ ವೀರಾವೇಶದಿಂದ ಹೋರಾಡಿದ್ರು. ಎಷ್ಟರ ಮಟ್ಟಿಗೆ ಅಂದ್ರೆ ಕಂಗೆಟ್ಟ ಪೋರ್ಚುಗೀಸರು ಮೊಘಲರ ಸಹಾಯವನ್ನ ಯಾಚಿಸಿದ್ರಂತೆ. 1687ರಲ್ಲಿ ನಡೆದಂತಹ ಯುದ್ಧದಲ್ಲಿ ಸಂಭಾಜಿಯವರ ಕಮಾಂಡರ್ ಹಂಬಿರಾವ್ ಮೋಹಿತೆ ಅವರು ಸಾವನ್ನಪ್ತಾರೆ. ಹಂಬಿರಾವ್ ಮೋಹಿತೆ ಅವರು ಸಂಭಾಜಿಯವರಿಗೆ ತುಂಬಾ ಆಪ್ತರಾಗಿದ್ರು ಕೂಡ. ಈ ಸಮಯದಲ್ಲಿ ಏನಾಗುತ್ತೆ, ಯಾವಾಗ ಇವರ ಆಪ್ತರು ಸಾವನ್ನಪ್ತಾರೋ ಆಗ ಮರಾಠ ಸಾಮ್ರಾಜ್ಯದ ಒಳಗಡೆನೆ ಇರ್ತಾರಲ್ಲ ಹಿತಶತ್ರುಗಳು, ಸಂಭಾಜಿ ವಿರುದ್ಧ ಒಂದಲ್ಲ ಒಂದು ರೀತಿಯ ಷಡ್ಯಂತ್ರವನ್ನ ಬೇಹುಗಾರಿಕೆಯನ್ನ ಮಾಡ್ತಿದ್ರು. ಸಂಭಾಜಿಯವರ ಕೊನೆ ದಿನಗಳು ತುಂಬಾನೇ ಭಯಾನಕವಾಗಿದ್ವು. 1689ರಲ್ಲಿ ಮರಾಠ ನಾಯಕರನ್ನ ಭೇಟಿಯಾಗೋದಕ್ಕೆ ಸಂಭಾಜಿ ಸಂಗಮೇಶ್ವರಕ್ಕೆ ಹೋಗಿದ್ರು. ಈ ಸಮಯದಲ್ಲಿ ಒಳಗಡೆ ಇರೋರು ಯಾರೋ ಮೊಘಲರಿಗೆ ಮಾಹಿತಿಯನ್ನ ಕೊಟ್ಟರು. ಮೊಘಲರು ಮೋಸದಿಂದ ಸಂಭಾಜಿಯವರನ್ನ ಸೆರೆ ಹಿಡಿದ್ರು. ಇನ್ನು ಸಂಭಾಜಿ ಯಾವ ರೀತಿ ಸಾವನ್ನಪ್ಪಿದ್ರು, ಆ ಭಯಾನಕ ಕಥೆಯನ್ನ ಕೇಳಿದ್ರೆ ಎಂತವರ ಕಣ್ಣಲ್ಲೂ ಕೂಡ ಕಣ್ಣೀರು ಬರದೇ ಇರದು. ಔರಂಗಜೇಬ್ಗೆ
ಛತ್ರಪತಿ ಸಂಭಾಜಿಯವ್ರನ್ನ ಕಂಡ್ರೆ ಇನ್ನಿಲ್ಲದಂತಹ ಕೋಪ. ಯಾಕಂತ ಹೇಳಿದ್ರೆ ಅವ್ರು ಇರೋವರೆಗೂ ಕೂಡ ಮರಾಠ ಸಾಮ್ರಾಜ್ಯದ ಒಂದಿಂಚು ಜಾಗವನ್ನು ಕೂಡ ಅವ್ರಿಗೆ ವಶಪಡಿಸ್ಕೊಳಕ್ ಆಗ್ಲಿಲ್ಲ. ಯಾವಾಗ ಛತ್ರಪತಿ ಸಂಭಾಜಿಯವ್ರನ್ನ ಇವರು ಸೆರೆ ಹಿಡಿತಾರೋ ಆಗ ಔರಂಗಜೇಬ್ ಕೇಳ್ತಾನಂತೆ, ನೀನು ನಮ್ಮ ಇಸ್ಲಾಂ ಧರ್ಮವನ್ನ ಸ್ವೀಕರಿಸು ಅಂತ ಹೇಳಿ. ಆದ್ರೆ ಅಪ್ಪಟ ಹಿಂದೂ ಆಗಿದ್ದಂತಹ ಅಪ್ರತಿಮ ದೇಶಭಕ್ತರಾಗಿದ್ದಂತಹ ಸಂಭಾಜಿಯವರು ನಿನ್ನ ಧರ್ಮವನ್ನ ನಾನು ಸ್ವೀಕರಿಸೋದೇ ಇಲ್ಲ ಅಂತ ಹೇಳಿ ಕಣ್ಣಲ್ಲಿ ಕಣ್ಣಿಟ್ಟು ಉತ್ತರಿಸಿದ್ರಂತೆ. ಯಾವಾಗ ಇವರು ಕಣ್ಣಲ್ಲಿ ಕಣ್ಣಿಟ್ಟು ಉತ್ತರಿಸಿದ್ರೋ ಕೋಪಗೊಂಡಂತಹ ಔರಂಗಜೇಬ್ ಅವರ ಕಣ್ಣುಗುಡ್ಡೆಯನ್ನೇ ಕಿತ್ತಾಕ್ತಾನಂತೆ. ಹಾಗೇನೆ ಇಸ್ಲಾಂ ಧರ್ಮವನ್ನ ಸ್ವೀಕರಿಸೋದಕ್ಕೆ ಒಪ್ಪಿಲ್ಲ ಅನ್ನೋದಕ್ಕಾಗಿ ಅವರ ಕೈಯನ್ನ, ಅವರ ಕುತ್ತಿಗೆಯನ್ನ ಮರದ ಹಲಗೆಗೆ ಕಟ್ಟಿ ವಿಕೃತಿಯನ್ನ ಮೆರೆದಿದ್ದ ಈ ಔರಂಗಜೇಬ್. ಇತಿಹಾಸಕಾರರ ಪ್ರಕಾರ ಸಂಭಾಜಿಯವರು ಇಸ್ಲಾಂ ಧರ್ಮವನ್ನ ಸ್ವೀಕರಿಸಲ್ಲ ಅಂತ ಹೇಳಿದ್ದಕ್ಕೆ ಈ ಕುತಂತ್ರಿ ಔರಂಗಜೇಬ್ ಸಂಭಾಜಿಯವರ ನಾಲಿಗೆಯನ್ನು ಕೂಡ ಕತ್ತರಿಸಿದ್ದಂತೆ. ಕೊನೆಯಲ್ಲಿ ಮಾರ್ಚ್ 11, 1689ರಲ್ಲಿ ಈ ದುಷ್ಟ ಔರಂಗಜೇಬ್ ಸಂಭಾಜಿಯವರ ಶಿರಚ್ಛೇದನ ಮಾಡಿ ಅವರನ್ನ ಹತ್ಯೆ ಮಾಡಿದ್ದ. ನೋಡಿ, ಛತ್ರಪತಿ ಶಿವಾಜಿ ಯಾವ ರೀತಿ ಮಹಾನ್ ಹಿಂದೂ ಭಕ್ತನು, ಮಹಾನ್ ದೇಶಭಕ್ತ, ದೇಶಪ್ರೇಮಿಯಾಗಿದ್ರು, ಅದೇ ಹಾದಿಯಲ್ಲಿ ಸಂಭಾಜಿಯವರು ಕೂಡ ಸಾಗಿದ್ರು. ಛಾವಾ ಸಿನಿಮಾದ ಮೂಲಕ ನಮ್ಗೆ ಛತ್ರಪತಿ ಸಂಭಾಜಿ ಯಾರು, ಅವರ ದೇಶ ಪ್ರೇಮ ಎಂತದ್ದು, ಅವ್ರು ಯಾವ ರೀತಿ ಮೊಘಲರಿಗೆ ಸಿಂಹ ಸ್ವಪ್ನವಾಗಿದ್ರು ಅನ್ನೋದನ್ನ ನೋಡುವಂತ ಭಾಗ್ಯ ಸಿಕ್ಕಿದೆ. ಇನ್ನು ಛತ್ರಪತಿ ಸಂಭಾಜಿ ಪಾತ್ರದಲ್ಲಿ ವಿಕ್ಕಿ ಕೌಶಲ್ ಅಂತೂ ಪರಕಾಯ ಪ್ರವೇಶವನ್ನೇ ಮಾಡಿದ್ದಾರೆ. ಎಲ್ಲರೂ ಕೂಡ ವಿಕ್ಕಿ ಕೌಶಲ್ ಅವರ ಅಭಿನಯಕ್ಕೆ ಫಿದಾ ಆಗಿದ್ದಾರೆ. ನೀವಿನ್ನು ಸಿನಿಮಾನ ನೋಡಿಲ್ಲ ಅಂತ ಹೇಳಿದ್ರೆ ಸಿನಿಮಾನ ನೋಡಿ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಹೊಸತಿಗಂತ ಡಿಜಿಟಲ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.